ರಾಜ್ಯದ ಎಲ್ಲ ತಾಲೂಕಿಂದ ಎಲ್ಲ ಜಿಲ್ಲಾ ಘಟಕದಿಂದ ಎಲ್ಲ ಕಾರ್ಯಕರ್ತರು ಬೆಳಗಾವಿ ಬಾಳೆಕುಂದ್ರೆ ಸ್ಟೇಷನ್ ಹತ್ರ ನಮ್ಮ ಪ್ರತಿಭಟನೆಯನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ಪ್ರಾರಂಭ ಮಾಡಿದೆ. ಏನು KSRTC ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆಯನ್ನು ಹಾಕಂತ ಅಧಿಕಾರಿಯನ್ನು ಅಮಾನತು ಮಾಡಬೇಕು, ಏನು MES ಗುಂಡಗಳನ್ನು ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು, ಕರ್ನಾಟಕದಲ್ಲಿ ಶಾಂತಿ ನೆಲೆಸಬೇಕಾದ್ರೆ MES ಗುಂಡಗಳನ್ನು ಗಡಿಪಾರು ಮಾಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನಮ್ಮ ನೆಲದಲ್ಲೇ ಇದ್ದು ನಮ್ಮ ನೆಲದಲ್ಲೇ ಊಟ ಮಾಡಿ ಕನ್ನಡಿಗರ ಮೇಲೆ ಕರ್ನಾಟಕದಲ್ಲೇ ದಾಳಿ ಮಾಡುವಂಥದ್ದು, ಪೊಲೀಸರ ವಾಹನಗಳಿಗೆ ಬೆಂಕಿ ಹಾಕುವಂಥದ್ದು, ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ನಮ್ಮ ರಾಜಕಾರಣಿಗಳು ಬೆಂಬಲವಾಗಿ ನಿಂತಿರುವಂಥದ್ದು ರಾಜಕೀಯ ಓಟಿಗಾಗಿ, ಇದನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುವುದರ ಮುಖಾಂತರ ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ, ಕನ್ನಡದ ಬಸ್ಗಳ ಗಾಜುಗಳನ್ನು ಹೊಡಿತಾ ಇರುವಂಥದ್ದು, ಕಂಡಕ್ಟರ್ಗೆ ಮಷಿಯನ್ನು ಬಳಿತಾ ಇರುವಂಥದ್ದು, ಇದನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ಯಾವುದೇ ವಾಹನಗಳು ಡ್ಯಾಮೇಜ್ ಆದರೂ, ಯಾರಿಗೆ ತೊಂದರೆ ಆದರೂ ಸಹ ಭಾರತ ದೇಶಕ್ಕೆ ತೊಂದರೆ ಆದಷ್ಟು ರೀತಿ. ಆದ್ದರಿಂದ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಗೃಹ ಮಂತ್ರಿಗಳು ಏನು ಪೋಸ್ಕೋ ಕಾಯ್ದೆ ಹಾಕಿದ್ದೀರಾ, ಅಮಾಯಕ ನಮ್ಮ ಕನ್ನಡದ ಕಂಡಕ್ಟರಿಗೆ ಈ ಕೂಡಲೇ ಆ ಕೇಸನ್ನು ವಾಪಸ್ ಪಡಿಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಅವಮಾನ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹ ಸಹಿಸಲ್ಲ. ನಾಳೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಕಾರ್ಯಕರ್ತರು ಬೆಳಗಾವಿಗೆ ಧಾವಿಸ್ತಾ ಇದ್ದಾರೆ. ನಾವು ಸಹ ಆಳುವಂಥ ದೊರೆಗಳು ಬಗೆಹರಿಸಬೇಕಿತ್ತು, ನೋಡ್ತಾನೆ ಇದ್ದೀವಿ. ಆದರೆ ಅವರು ಓಟಿನ ರಾಜಕಾರಣಕ್ಕಾಗಿ, ಮರಾಠಿಗರ ಪ್ರೀತಿಯ ಓಟಿಗಾಗಿ ಇವತ್ತು ಕನ್ನಡಿಗರ ಮೇಲೆ, ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಕನ್ನಡಿಗರಿಗೆ ಏನೇ ಆದರೂ ಸಹ ಅವರಿಗೆ ಬೆಂಬಲ ಕೊಡುವಂಥ ಕೆಲಸ ಬೆಳಗಾವಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಅದಕ್ಕೆ ಬೇಕಾದಂಥ ದಕ್ಷ ಅಧಿಕಾರಿಗಳನ್ನು ಅಲ್ಲಿ ತುಂಬುವುದ್ರ ಮುಖಾಂತರ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕಾಗಿದೆ. ನಾವು ಇವತ್ತು ಕರ್ನಾಟಕದಲ್ಲೇ ಕನ್ನಡಿಗರಿಗೆ ರಕ್ಷಣೆ ಕೊಡಿ ಅನ್ನುವಂಥ ಹಂತಕ್ಕೆ ಬಂದೀವಿ. ಆದ್ದರಿಂದ ನಾವು ಬೇರೆ ದೇಶದವರಲ್ಲ. ಇಲ್ಲಿ ಬಂದು ಯಾರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರನ್ನ ಒದ್ದು ಕರ್ನಾಟಕದಿಂದ ಗಡಿಪಾರು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡವನ್ನು ಕಲಿಯಲೇಬೇಕು, ಕಲಿತಿಲ್ಲ ಅಂದರೆ ಅವನ್ನ ಮಹಾರಾಷ್ಟ್ರಕ್ಕೆ ಕಳಿಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಅಳಿದು ಹೋಗಿದೆ, ಅದು ಬದುಕಲಿಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದೆ. ಶಿವಸೇನೆ ಅದಕ್ಕೆ ಮಹಾರಾಷ್ಟ್ರದಲ್ಲಿ ಕಿಂಚಿತ್ತು ಅದಕ್ಕೆ ಜಾಗ ಇಲ್ಲ. ಆದ್ದರಿಂದ ಅವರು ಬದುಕಲಿಕ್ಕೆ, ಉಸಿರಾಡಲಿಕ್ಕೆ ಅವಕಾಶವನ್ನು ಈ ಹೋರಾಟದ ಮುಖಾಂತರ ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಮತ್ತೆ ಶಿವಸೇನೆ ಎತ್ತಿ ಹೇಳಲಿಕ್ಕೆ, ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಅವರ ವರ್ಚಸ್ಸನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಿಂದೆ ವಿಜಯ್ ಮೋರಿಗೆ ಏನು ಮಸಿಯನ್ನು ಬಳಿದೀವಿ ಬೆಂಗಳೂರು ನಗರದಲ್ಲಿ, ಅದೇ ರೀತಿ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲೇ ನಾವು ಮಾಡಬೇಕಾಗುತ್ತೆ ಕನ್ನಡ ವಿರೋಧಿಗಳಿಗೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ತೀವ್ರವಾದಂಥ ಹೋರಾಟ ಇವತ್ತು ರಾಜ್ಯವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾಳೆ ಪೊಲೀಸ್ ಸ್ಟೇಷನ್ಗೆ, ಬಾಳೆಗುಂದ್ರೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಆ ಅಧಿಕಾರಿಯನ್ನು, ಕನ್ನಡಿಗರ ಮೇಲೆ ಪೋಸ್ಕೋ ಕಾಯ್ದೆಯನ್ನು ಹಾಕಿರುವಂಥ ಅಧಿಕಾರಿಯನ್ನು ಅಮಾನತು ಮಾಡಬೇಕು. ಬೇಷರತ್ತಾಗಿ ಆ ಕೇಸನ್ನು ವಾಪಸ್ ಪಡಿಬೇಕನ್ನೋ ಒತ್ತಾಯವನ್ನು ಕರ್ನಾಟಕ ರಕ್ಷಣೆಗೆ ಮಾಡ್ತಾ ಇದ್ದೀವಿ. ಬೆಳಗಾವಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಮರಾಠಿ ಗೂಂಡಗಳ ಸೊಕ್ಕನ್ನು ಮುರಿಯುವಂಥ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡ್ತಾ ಇದ್ದೀವಿ.